ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಿವತ್ತು ಎಲ್ಲರಿಗೂ ಫೇವ್ರೇಟ್ ಆಗಿರೋ ಮೋಮೋಸ್ ರೆಡಿ ಮಾಡ್ತಾಯಿದ್ದೀನಿ. ಸಖತ್ತಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಾಗಿತ್ತು. ಈಸಿ, ಮಾಡೋದು ಈಸಿ. ಒಂದು ಸತಿ ಮನೇಲೇ ಟ್ರೈ ಮಾಡಿ, ಸಖತ್ತಾಗಿತ್ತು. ನೋಡಿ, ಫಸ್ಟು ನಾನಿವಾಗ ಮೋಮೋ ಚಟ್ನಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಟೊಮೊಟೊ ಚಟ್ನಿ. ನಾನು ಅದಕ್ಕೆ 4 ಟೊಮೊಟೊ, ಒಂದು ಫುಲ್ಲು ಬೆಳ್ಳುಳ್ಳಿ ಮತ್ತು ಒಂದು 10 ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಖಾರಕ್ಕೆ. ಸ್ವಲ್ಪ ಹುಳಿ ಜಾಸ್ತಿ, ಇನ್ನೊಂದು ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಿದ್ರೆ ನೀವು ಮೆಣ್ಸಿನ್ಕಾಯಿನೂ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಳ್ಳೋಣ. ಇವಾಗ ನೋಡಿ, ಟೊಮೊಟೊ ಬೇಯಕ್ಕಿಟ್ಟಿದ್ದೀನಿ. ಎಲ್ಲ ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಬೇಯಕ್ಕಿಟ್ಟಿದ್ದೀನಿ. ಒಂದು ವಿಷಲ್ ಕೂಗಿಸ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಅಲ್ಲಿ ತರಕಾರಿಗಳು ಹೆಚ್ಚಿಟ್ಕೊಳ್ಳೋಣ ಫ್ರೆಂಡ್ಸ್. ನಾನು ಇದಕ್ಕೆ ಕ್ಯಾಪ್ಸಿಕಮ್ ಒಂದು 2 ಕೋಸು, ಎಲೆಕೋಸು ಒಂದು ಅರ್ಧ ಎಲೆಕೋಸು ಮತ್ತು ಕ್ಯಾರೆಟ್ ಒಂದು 3 ಕ್ಯಾರೆಟ್ ಅಷ್ಟು ತೊಗೊಂಡಿದ್ದೀನಿ. ನಾನು ಇದು ಕಟರ್ ತೊಗೊಂಡಿದ್ದೆ, ಅದರಲ್ಲೇ ಕಟ್ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಬೇಗ ಕಟ್ ಆಗುತ್ತೆ, ತುಂಬ ಈಸಿ. ಎಲ್ಲ ಕಟ್ ಮಾಡ್ಕೊಳ್ಳೋ ಬದಲು ಒಂದೇ ಸತಿ ಹಾಕಿ ಕಟ್ಟಾದರೆ ನೋಡಿ ಸಣ್ಣಕ್ಕೆ ಕಟ್ಟಾಗುತ್ತೆ ಫ್ರೆಂಡ್ಸ್. ಇವಾಗ ಮೋಮೋಸ್ದು ಮೇಲೆ ಫಿಲ್ಲಿಂಗ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ನಾನು. ಒಂದು 4ರಿಂದ 5 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಜಾಸ್ತಿ, ನಾನೊಂದು 4 ಜನಕ್ಕಾಗಷ್ಟು ಮಾಡಿದ್ದೆ ಇದು. ಇದನ್ನು 4 ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ಆ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು ಇದಕ್ಕೆ. ಈ ಕಲಸೋವಾಗಲೇ ಹಾಕೊಂಬಿಡಿ. ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಎಣ್ಣೆನೂ ಅಷ್ಟೇ ಸುಮಾರು ಜಾಸ್ತಿ ಬೇಕು, ಯಾಕಂದರೆ ಅದು ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಇವಾಗ ನಾನು ಮೈದಾ ಹಿಟ್ಟು, ಎಣ್ಣೆ ಮತ್ತು ಉಪ್ಪು ಇವಿಷ್ಟು ರೆಡಿ ಮಾಡ್ಕೊಂಡು ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ಟೊಮೊಟೊ ಮತ್ತು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ಬೇಯಿಸ್ಕೊಂಡಿದ್ವಲ್ಲ, ಅದೆಲ್ಲ ರೆಡಿ ಆಯಿತು. ನಾನು ಇವಾಗ ಕಲಿಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ನಾದಿದ್ರೆ ಮೋಮೋಸು ಅಷ್ಟೇ ಸಾಫ್ಟಾಗಿ ಬರುತ್ತೆ. ತಿನ್ನೋವಾಗ ಫುಲ್ ಸಾಫ್ಟಾಗಿರುತ್ತೆ. ಒಳಗೆ ತರಕಾರಿ ಎಲ್ಲ ಬೆಂದಿರುತ್ತೆ, ಮೇಲೆ ಮೋಮೋಸ್ದು ಸ್ಟಫಿಂಗ್ ಇರುತ್ತಲ್ಲ ಒಳಗೆ. ನೋಡಿ, ನಾನು ಹಿಂಗೆ ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಚಪಾತಿ ಹಿಟ್ಟು ಹದದಲ್ಲಿ ಕಲಿಸ್ಕೊಳ್ಳಿ. ಇವಾಗ ನೋಡಿ, ನಾನು ಬೇಯಿಸಿಟ್ಕೊಂಡಿರ್ತೀನಲ್ಲ ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯ್ದೆಲ್ಲ, ಅದ್ರ ನೀರೆಲ್ಲ ಫುಲ್ಲು ಸೋಸ್ಕೊಂಡು ಟೊಮೊಟೊ ಮೇಲಿರೋ ಸಿಪ್ಪೆನೆಲ್ಲ ತೆಗ್ದಾಕ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲ ಟೊಮೊಟೊ ಮೇಲಿರೋ ಸಿಪ್ಪೆ ಎಲ್ಲ ತೆಗ್ದುಬಿಡಿ. ಆಮೇಲೆ ಒಂದು ಸ್ವಲ್ಪ ಅದು ಆರಬೇಕದು. ಅದು ಆರಿದ್ಮೇಲೆ ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಆರಕ್ಕಿಟ್ಬಿಟ್ಟು ಈ ಕಡೆ ನಾವೀಗ ಒಳಗೆ ಸ್ಟಫಿಂಗ್ ಹಾಕ್ತೀವಲ್ಲ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು 1ರಿಂದ 2 ಸಣ್ಣ ಈರುಳ್ಳಿ, ಇಲ್ಲಾಂದರೆ ಒಂದು ದಪ್ಪ ಈರುಳ್ಳಿ ಯಾವ್ದಾದ್ರು ತೊಗೊಳ್ಳಿ. ಎಣ್ಣೆ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ನೀವಿಲ್ಲ ಅಂದರೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡು ಈರುಳ್ಳಿ ಮುಂಚೆನೇ ಹಾಕಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಇವಾಗ ನೋಡಿ, ಈರುಳ್ಳಿ ಫ್ರೈ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಒಂದೊಂದಾಗಿ ತರಕಾರಿಗಳು ಹಾಕ್ಕೊಳ್ಳೋಣ. ಸ್ವಲ್ಪ ಕೋಸನ್ನ ಫಸ್ಟ್ ಹಾಕ್ಕೊಳ್ಳೋಣ, ಯಾಕಂದರೆ ಅದು ತುಂಬ ಸ್ವಲ್ಪ ಗಟ್ಟಿ ಇದೆಯಲ್ವ, ಅದು ಫ್ರೈ ಆಗಲಿ. ಆಮೇಲೆ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ, 3 ತರಕಾರಿನೂ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಅದು ಸ್ಟಫಿಂಗೆ ರೆಡಿ ಆಗ್ತಾಯಿದೆ. ನೋಡಿ, ಉಪ್ಪು ಹಾಕ್ಕೋತಾ ಇದ್ದೀನಿ ತರಕಾರಿ ಬೇಯೋದಕ್ಕೋಸ್ಕರ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೆಂದಿದೆ ಅಂತ ಅನಿಸಿದಾಗ 1-2 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡೆ. ನಾನು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಆ ಟೈಮಲ್ಲಿ ಇದು ಸ್ವಲ್ಪ ಎಲ್ಲ ಆರಿತ್ತು. ಅದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಅದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೋಡಿ, ಎಲ್ಲ ಆಲ್ಮೋಸ್ಟ್ ಬೆಂದಿದೆ ತರಕಾರಿ ಎಲ್ಲ. ಪೆಪ್ಪರ್ ಪೌಡರ್ ಎಲ್ಲ ಹಾಕಿದ್ವಲ್ಲ, ಅವೆಲ್ಲ ಹೊಂದ್ಕೊಂಡಿದೆ. ಎಲ್ಲ ತರಕಾರಿನೂ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಆಲ್ಮೋಸ್ಟ್ ಇವಾಗ ಚಟ್ನಿ ರುಬ್ಕೊಂಡಿರೋದು ರೆಡಿಯಾಗಿದೆ. ಅದನ್ನು ಪ್ರಿಪೇರ್ ಮಾಡಬೇಕು ಇವಾಗ. ನೆಕ್ಸ್ಟ್ ಇವಾಗ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಇವಾಗ ಒಂದು ಬಾಣಲಿಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದ್ಮೇಲೆ ನಾವು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಪ್ಯೂರಿನ, ಟೊಮೊಟೊ ಮತ್ತು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಅದನ್ನು ಹಾಕಿ ಒಂದು ರೌಂಡ್ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ವಲ್ಪ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಆದಮೇಲೆ ನೆಕ್ಸ್ಟ್ ಇದಕ್ಕೂ ಅಷ್ಟೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಇದಕ್ಕೂ ಬೇಕಾದ್ರೆ ನೀವು ಸಣ್ಣಕ್ಕೆ ಹೆಚ್ಕೊಂಡು ಮುಂಚೆನೇ ಎಣ್ಣೆ ಹಾಕಿದ್ಮೇಲೆ ಶುಂಠಿ ಮತ್ತು
ಬೆಳ್ಳುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡು ಎಣ್ಣೆ ಹಾಕಿದ್ಮೇಲೆ ಹಾಕಿ ನೆಕ್ಸ್ಟ್ ಈ ಪ್ಯೂರಿ ಹಾಕ್ಕೊಳ್ಳಿ. ಅದಿಲ್ಲ ಬೇಡ ನಮ್ಗೆ ಹಿಂಗೆ ಹಾಕೋತೀವಿ ಅಂದರೆ ಹಿಂಗಾರು ಹಾಕ್ಕೊಳ್ಳಿ ಫ್ರೆಂಡ್ಸ್, ಅದು ನಿಮ್ಮ ಚಾಯ್ಸು. ನೆಕ್ಸ್ಟ್ ಇವಾಗ ನೋಡಿ ಈ ಟೊಮೊಟೊ ಪ್ಯೂರಿ ಎಲ್ಲ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಾದ್ಮೇಲೆ ನೆಕ್ಸ್ಟ್ ಒಂದು ಕುದಿ ಬಂದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ನೋಡಿ ಹಾಕೋತಾ ಇದ್ದೀನಿ 1 ಸ್ಪೂನಷ್ಟು. ನೆಕ್ಸ್ಟ್ ಇವಾಗ ಚೆನ್ನಾಗಿ ಬಾಡಿಸೋಣ ಫ್ರೆಂಡ್ಸ್. ಇವಾಗ ನೋಡಿ ಒಂದು ರೌಂಡ್ ಚೆನ್ನಾಗಿ ಕುದಿಬೇಕು. ಉಪ್ಪು ಹಾಕ್ಕೊಂಡಿದ್ದೀವಿ, ಒಂದು ರೌಂಡೆಲ್ಲ ಸ್ವಲ್ಪ ಹಸಿ ವಾಸನೆ ಬೆಂದಿರುತ್ತೆ, ಸ್ವಲ್ಪ ಅದು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಒಂದು ರೌಂಡ್ ಕುದಿಬೇಕು. ಅದಾದಮೇಲೆ ಸೋಯಾ ಸಾಸ್ ಹಾಕೋತಾ ಇದ್ದೀನಿ ನಾನು 1 ಸ್ಪೂನಷ್ಟು. ನೋಡಿ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಎಲ್ಲ ಇನ್ನೇನು ಮಿಕ್ಸ್ ಆಗ್ತಾಯಿದೆ. ಒಂದು ರೌಂಡ್ ಚೆನ್ನಾಗಿ ಕುದ್ಬಿಟ್ರೆ ಇದು ಆರಾಮಾಗಿ ಎಲ್ಲ ಥರ ಎಲ್ಲಕ್ಕೂ ಈಗ ದೋಸೆ ಚಪಾತಿಗೂ ಯೂಸ್ ಮಾಡ್ಬೋದು. ತುಂಬ ಟೇಸ್ಟಾಗಿ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಇದು. ನೋಡಿ ಇದಕ್ಕೆ ಬೇಕಾದ್ರೆ ನೀವು ಕೆಚಪ್ಪು ಟೊಮೊಟೊ ಕೆಚಪ್ನು ಒಂಚೂರು ಹಾಕೊಬೋದು ಫ್ರೆಂಡ್ಸ್. ಹಾಕ್ಕೊಂಡು ಒಂದು ರೌಂಡ್ ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ. ನೆಕ್ಸ್ಟ್ ಇವಾಗ ನೋಡಿ ನಾನು ಮೋಮೋಸ್ಗೆ ಮೇಲೆಗೆ ಒತ್ಕೋತಾ ಇದ್ದೀನಿ ಮೈದಾ ಹಿಟ್ಟದು. ಈಗ ಅದು ಸಾಫ್ಟಾಗಿ ಎಲ್ಲ ನೆಂದಿತ್ತು. ಇವಾಗ ನೋಡಿ ರೆಡಿ ಮಾಡ್ಕೊಳ್ಳೋಣ, ಮೋಮೋಸ್ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ಒಂದು ಪೂರಿ ಚಿಕ್ಕ ಪೂರಿ ಆಗೋಷ್ಟು ಒತ್ಕೊಂಡ್ರೆ ಸಾಕು. ನೋಡಿ ಇವಾಗ ನಾನು ಮಾಡ್ತಾಯಿದ್ದೀನಿ, ಹಂಗೆ ಮಾಡ್ಕೋಬೇಕು. ಅಷ್ಟು ಚೆನ್ನಾಗಿ ಬರಲಿಲ್ಲ ನಂದು, ನೀವು ಟ್ರೈ ಮಾಡಿ ಒಂದು ಸತಿ. ನಾನು ಅದಕ್ಕೆ ಇದು ಸರಿ ಬರೋಲ್ಲ ಅಂತ ಅಂದ್ಬಿಟ್ಟು ಮೋದಕ ಥರನೂ ಒಂದು 2-3 ಮಾಡಿಟ್ಟಿದ್ದೀನಿ. ಇದನ್ನು ಅಷ್ಟೇ ಒಂದು ಕಡೆ ಹಿಂಗೆ ಫಿಲ್ ಮಾಡ್ಕೊಂಡು ಒಂದು ಕಡೆ ಹಿಂಗೆ ಹಮ್ಕೊಂಡು ಹೋಗಬೇಕು ಫ್ರೆಂಡ್ಸ್, ಆವಾಗ ಚೆನ್ನಾಗಿ ಬರುತ್ತೆ. 1-2 ಸತಿ ಮಾಡಿದ್ರೆ ನಿಮಗೂ ರೂಢಿ ಆಗುತ್ತೆ. ಮಾಡಿ ಮನೇಲೇ ಟ್ರೈ ಮಾಡಿ ಚೆನ್ನಾಗಿ. ನೋಡಿ ಹಿಂಗೆ ಬರುತ್ತೆ. ನೋಡಿ ಹಿಂಗೆ ಮಾಡಿದೆ ನಾನು, ನೀವು ಹಂಗೆ ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ನೀರು ಇಟ್ಕೊಳ್ಳಿ, ಯಾಕಂದರೆ ಆ ಫಿಲ್ಲು ಮಾಡಿರೋದು ಈಚೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಡ್ಜಲ್ಲೆಲ್ಲ ನೀರು ಹಚ್ಕೊಳ್ಳಿ. ಆಮೇಲೆ ಪಲ್ಯ ಹಾಕ್ಕೊಂಡು ನೆಕ್ಸ್ಟು ಇವಾಗ ಪಲ್ಯ ಹಾಕ್ಕೊಂಡು ಅದನ್ನು ಈಗ ಪುನಃ ಕ್ಲೋಸ್ ಮಾಡೋಣ. ನೋಡಿ ಇವಾಗ ಅದನ್ನು ಒಂದು ಸತಿ ಟ್ರೈ ಮಾಡಿದೆ. ನೋಡಿ 2ನೇ ಸತಿ ಮಾಮೂಲಿ ಸುಮಾರಾಗಿ ಬಂತು ಫ್ರೆಂಡ್ಸ್. ನಿಮ್ಗದು ಇದು ಬರಲಿಲ್ಲ ಟ್ರೈ ಮಾಡಿದ್ರು ಅಂದರೆ ಮೋದಕ ಥರ ಮಾಡಿ ಇಟ್ಬಿಡಿ, ಅದು ಏನಿಲ್ಲ, ಅದು ಚೆನ್ನಾಗಾಗಿತ್ತು. ನೋಡಿ ಈ ಥರ ಹಿಂಗೆ ಒಂದು ಸೈಡ್ ಮಡ್ಚೋದು, ಒಂದು ಸೈಡ್ ಇನ್ನೊಂದು ಸೈಡಲ್ಲಿ ಹಂಗೆ ಡೈರೆಕ್ಟ್ ಹಾಕ್ಕೊಂಡು ಹೋದರೆ ಹಿಂಗೆ ಬರುತ್ತೆ. ನೋಡಿ ಈಗ ಚೆನ್ನಾಗಿ ಬಂತು. ನೋಡಿ ಈ ಥರ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಅದನ್ನು ಹಬೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ನಾನಿವಾಗ ನೋಡಿ ಅದು ಇಟ್ಕೊಂಡು ಎಣ್ಣೆ ಹಾಕಬೇಕು, ಇಲ್ಲಾರ ಅಂಟ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಎಣ್ಣೆ ಹಚ್ಕೊಂಡು ಈಗ ನೋಡಿ ನಾನು ಈ ಥರ ಮೋದಕ ಥರನೂ ಮಾಡಿಟ್ಟೆ, ಒಂದು 5-6 ಮಾಮೂಲಿ ಮೋಮೋಸ್ ಥರನೂ ಮಾಡಿಟ್ಟೆ. ಅದೊಂದು ಸ್ವಲ್ಪ ಕಷ್ಟ ಆಯಿತು ನನಗೆ ಮಾಡೋಕ್ಕೋಸ್ಕರ. ಅದಕ್ಕೋಸ್ಕರ ನಾನು ಈ ಥರ ಮೋದಕ ಥರ ಮಾಡಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಅದೊಂದು 5-6 ಮಾಡಿದ್ದೆ ನಾನು. ಅದನ್ನೆಲ್ಲ ಈಗ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊತಾ ಇದ್ದೀನಿ. ಒಂದು 6 ಮಿನಿಟ್ಸ್ ಇಲ್ಲ 8 ಮಿನಿಟ್ಸ್ ಅಷ್ಟು ಇಟ್ಟರೆ ಸಾಕು ಫ್ರೆಂಡ್ಸ್. 6 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಯಾಕಂದರೆ ನಾವು ಎಲ್ಲ ಬೆಂದಿರುತ್ತೆ. ಸ್ಟೀಮಲ್ಲಿ ಒಂದು ಸತಿ ಬೇಯಿಸ್ಬಿಟ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲ 8 ಮಿನಿಟ್ಸ್ ಬೇಯಿಸ್ಕೊಳ್ಳಿ ಸ್ಟೀಮಲ್ಲಿ. ನೀವು ಇಡ್ಲಿ ಕುಕ್ಕರಲ್ಲಿ ಇಡ್ತೀನಿ ಅಂದರೂ ಓಕೆ. ಈ ಥರ ನಾನು ನೋಡಿ ಹಬೆಯಲ್ಲಿ ಬೇಯಿಸೋಕ್ಕೆ ಇಟ್ಬಿಟ್ಟು ನಾನು ಮುಚ್ಚಿಡ್ತಾ ಇದ್ದೀನಿ. ಒಂದು 8 ನಿಮಿಷ ಆದಮೇಲೆ ನೋಡಿ ಈ ಥರ ಬೆಂದಿದೆ. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಆ ಟೂತ್ ಪಿಕ್ಕಲ್ಲಿ ಹಿಂಗೆ ಚುಚ್ಚು ನೋಡಿದಾಗ ಅದು ಕ್ಲಿಯರಾಗಿ ಸಾಫ್ಟಾಗಿ ಹೋಗಬೇಕು, ಆವಾಗ ಅದು ಆಗಿದೆ, ರೆಡಿ ಆಗಿದೆ ಅಂತ. ನೋಡಿ ಫ್ರೆಂಡ್ಸ್, ಮೋಮೋಸ್ ರೆಡಿ ಟು ಸರ್ವ್ ಫ್ರೆಂಡ್ಸ್. ನೋಡಿ ಕೆಂಪು ಚಟ್ನಿ, ಮೋಮೋ ಚಟ್ನಿ ಜೊತೆ ಮೋಮೋಸು ತುಂಬ ಸಖತ್ತಾಗಿತ್ತು, ಒಳ್ಳೆ ಟೇಸ್ಟಾಗಿ ಚೆನ್ನಾಗಿತ್ತು. ಮನೇಲಿ ಮಾಡಿದ್ದು ನಂಗೆ ತುಂಬ ಖುಷಿಯಾಯಿತು. ಫಸ್ಟೆಲ್ಲ ನಾನು ಹೋಗಿ ಅಂಗಡಿಯಲ್ಲಿ ಅಲ್ಲಿ ತಿಂತಾಯಿದ್ದೆ ಮೋಮೋಸ್ ಶಾಪಲ್ಲಿ. ಇವಾಗ ಮನೇಲೇ ಮಾಡಿದ್ದು ನಂಗೆ ತುಂಬ ಖುಷಿಯಾಯಿತು. ನೀವು ಹಿಂಗೆ ಮನೇಲೇ ಟ್ರೈ ಮಾಡಿ, ನಿಮಗೂ ಖುಷಿಯಾಗುತ್ತೆ, ತಿನ್ನೋಕ್ಕೂ ಮಜವಾಗಿರುತ್ತೆ ಫ್ರೆಂಡ್ಸ್. ನೋಡಿ ಹೇಗಾಗಿದೆ ಅನ್ನೋದನ್ನ ಒಂದು ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.